ನಾಳೆ ಹೈಕೋರ್ಟ್ನಲ್ಲಿ ಅಂದರೆ ಕಲಬುರಗಿ ಬೆಂಚ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಸು ವಿಚಾರಣೆಗೆ ವಿಚಾರಣೆ ಶುರುವಾಗ್ತಾ ಇದೆ. ನಾಳೆ ಜಡ್ಜ್ಮೆಂಟು ಅಂತ ಬೈ ಮಿಸ್ಟೇಕ್ ನಾನು ಇಂಟ್ರಡಕ್ಷನಲ್ಲಿ ಹೇಳಿದೆ. ವಿಚಾರಣೆ ಶುರುವಾಗುತ್ತೆ ನಾಳೆ. ವಿಜಯದಶಮಿ ನಿಮಿತ್ತ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ RSSನವರು ಚಿತ್ತಾಪುರ ಪುರಸಭೆಗೊಂದು ಅರ್ಜಿ ಹಾಕ್ಕೊಂಡಿದ್ರು. ಅಲ್ಲಿ ಅನುಮತಿ ಸಿಕ್ಕಿಲ್ಲ ಅವರಿಗೆ. ಅನುಮತಿ ಕೊಡಬೇಕು ಅಂತ ಹೈಕೋರ್ಟಿಗೆ ಬಂದಿದ್ದಾರೆ. ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡು ಮುಂದೂಡಿದ್ರು. ನಾಳೆ ವಿಚಾರಣೆ ಶುರುವಾಗತ್ತೆ. ಏನಾಗುತ್ತೆ ಅನ್ನೋದು ಕುತೂಹಲ. ಈಗ ಚಿತ್ತಾಪುರದಲ್ಲಿ ಪಥಸಂಚಲನ ಅನ್ನೋದು ಗೌರವದ ಪ್ರಶ್ನೆ ಆಗಿಬಿಟ್ಟಿದೆ. ಈಗ ಎರಡೂ ಕಡೆ ಅವರಿಗೆ ಪಥಸಂಚಲನ ಮಾಡ್ತೀವಿ ಅಂತ RSSನವ್ರಿಗೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೇಸಿಕಲಿ ಅದನ್ನು ಹೆಂಗೆ ನಿಲ್ಲಿಸ್ಬೋದು ಅನ್ನೋ ಪ್ರಯತ್ನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅಂದ್ರೆ ಮತ್ತೆ ಆಡಳಿತ ಇದ್ದಂಗೆ. ಇಲ್ಲಿ ತನಕ ನೋಡಿ, RSSಗೆ ನೀವು 2ನೇ ತಾರೀಕು ಕೊಡೋದಾದರೆ ನಮಗೂ ಕೊಡಿ ಅಂತ ವಾದಗಳಿವು. ಭೀಮ್ ಆರ್ಮಿಯವರೊಂದು ಅರ್ಜಿ ಹಾಕ್ಕೊಂಡ್ರು, RSSನಂತೆ ನಮಗೂ ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತ. ದಲಿತ ಪ್ಯಾಂಥರ್ನವರು ಅರ್ಜಿ ಹಾಕ್ಕೊಂಡಿದ್ದಾರೆ. ಸಂವಿಧಾನ ಪೀಠಿಕೆ ಮತ್ತು ಲಾಠಿ ಎರಡೂ ಹಿಡ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ ಅಂತ ದಲಿತ ಪ್ಯಾಂಥರ್. ಇವತ್ತು 3 ಅರ್ಜಿ ಬಂದಿದ್ದಾವೆ. ರಾಜ್ಯ ರೈತ ಸಂಘದೊಂದು, ಮಹಾರಾಷ್ಟ್ರ ಮಾದರಿಯಲ್ಲಿ ಬೆಳೆ ಹಾನಿ ಪರಿಹಾರಕ್ಕೆ ನಾವು ಪ್ರತಿಭಟನೆ ಮಾಡೋರು 2ನೇ ತಾರೀಕು ಅಂತ. ಕ್ರಿಶ್ಚಿಯನ್ ಸಂಘದವರು ವಿಶ್ವಶಾಂತಿಗಾಗಿ ಪ್ರಾರ್ಥನಾ ನಡಿಗೆ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂತ ಅರ್ಜಿ ಹಾಕ್ಕೊಂಡಿದ್ದಾರೆ. ಕುರುಬ ಸಮುದಾಯದಿಂದ ನಮ್ಮನ್ನು ಎಸ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಒತ್ತಾಯಿಸಿ ಚಿತ್ತಾಪುರದಲ್ಲಿ ನಾವೊಂದು ಬೃಹತ್ ರ್ಯಾಲಿ ಮಾಡ್ತೀವಿ, ನಮಗೆ ಅವಕಾಶ ಕೊಡಬೇಕು ಅಂತ. ಇದು ಬೇಸಿಕಲಿ ಏನು ಪ್ರಯತ್ನ ಅಂದರೆ, ನೋಡಿ RSSನವ್ರಿಗೆ ಕೊಡೋದಾದ್ರೆ ನಮಗೂ ಕೊಡಿ ಅಂತ ಇಷ್ಟು ಜನ ಬಂದಿದ್ದಾರೆ, ಏನು ಮಾಡೋದು ಅಂತ ನಾಳೆ ಹೈಕೋರ್ಟ್ ಮುಂದೆ ವಾದ ಮಂಡನೆ ಆಗಬಹುದು. ಅದರ ಪರ ವಿರುದ್ಧ ಸ್ಟೇಟ್ಮೆಂಟ್ಗಳು. ಜ್ಞಾನಪ್ರಕಾಶ ಸ್ವಾಮೀಜಿಗಳು ಸಿಟ್ಟಿಗೆದ್ದು ಬಿಟ್ಟಿದ್ದಾರೆ. ಅವರು ನೋಂದಣಿ ಇರದ ಸಂಘಟನೆಗೆ ಅವಕಾಶ ಕೊಟ್ಟರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು ಅಂತ ಹೈಕೋರ್ಟ್ನ ನ್ಯಾಯಾಧೀಶರಿಗೆ ಹೇಳಿದ್ರು. ಅವರು ನೀವು ಅನುಮತಿ ಏನಾದರೂ ಕೊಟ್ಟರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು ಅಂತ ಅರ್ಥ ಅಂತ ಹೈಕೋರ್ಟಿನ ನ್ಯಾಯಾಧೀಶರಿಗೆ, ನ್ಯಾಯಮೂರ್ತಿಗಳಿಗೆ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಕೊಟ್ಟಿರುವಂತಹ ಸಂದೇಶ ಇದು. ನ್ಯಾಯಾಧೀಶರು ಸಂವಿಧಾನ ಪೀಠದ ಮೇಲೆ ಕುಳಿತಿರೋದು, ನೀವು ಪರ್ಮಿಷನ್ ಕೊಟ್ಟರೆ ಸಂವಿಧಾನ ಪೀಠದಲ್ಲಿ ಕುಳಿತುಕೊಳ್ಳೋದಕ್ಕೆ ಅನ್ಲಾಯಕ್ಕು. ನೀವು ಯಾವ ಸಂಘ ನೋಂದಣಿಯಾಗಿದೆ ಅಂತ ನೋಡಿ ತೀರ್ಪು ಕೊಡಿ. ಏನಾದರೂ ನೀವು ಆದೇಶ ಕೊಟ್ಟರೆ ಸಂವಿಧಾನಕ್ಕೆ ಮಾಡಿದ ದ್ರೋಹ, ಜಾತಿ ಧರ್ಮದ ಹೆಸರಿನಲ್ಲಿ ಬೆಂಕಿ ಹಚ್ಚೋ ಕೆಲಸ ಶುರುವಾಗಿದೆ ಅಂತ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಹೇಳಿದ್ರು. ಅವರೇ ಕೇಳ್ತಾರವರು, ದೊಣ್ಣೆಗಳಿಂದ ರಕ್ಷಣೆ ಆಗೋದಾದರೆ BSF ಯಾಕೆ ಬೇಕು, ರೇಪ್ ಬಗ್ಗೆದ್ದು ಯಾರೂ ಧ್ವನಿ ಎತ್ತುತ್ತಿಲ್ಲ, ನೀವೆಂಥ ದೇಶಭಕ್ತರು ಇತ್ಯಾದಿ. ಇದು ಪ್ರಿಯಾಂಕ್ ಖರ್ಗೆ ಅವರನ್ನು ಬೆಂಬಲಿಸಿ ಜ್ಞಾನಪ್ರಕಾಶ ಸ್ವಾಮೀಜಿಗಳು ನಡೆಸಿದಂಥ ಪ್ರತಿಭಟನೆ ಯಾದಗಿರಿಲಾಗಿದ್ದಿದ್ದು. ಅವ್ರು ಹೇಳ್ತಾರೆ, ಎಚ್ಚರಿಕೆನೂ ಕೊಡ್ತಾರೆ, ನಮಗೆ ಬುದ್ಧನೂ ಗೊತ್ತು, ಯುದ್ಧನೂ ಗೊತ್ತು, ಮೊದಲೇ ತಲವಾರು ಹಿಡಿದಂಥ ಜನ ನಾವು, ನಿಮ್ಮ ದೊಣ್ಣೆಗೆ ಯಾವತ್ತೂ ಹೆದರೋದಿಲ್ಲ, ನಿಮ್ಮ ದೊಣ್ಣೆಯಿಂದ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಕೇಳಿಸ್ಕೊಳ್ಳಿ. ನೋಂದಣಿ ಇಲ್ಲದೆ ಇರ್ತಕ್ಕಂಥ ಸಂಘಕ್ಕೇನಾದ್ರೂ ನೀವು ಅವಕಾಶ ಕೊಟ್ಟಿದ್ದೆ ಆದ್ರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು ನೀವು ಅಂತಕ್ಕಂಥದ್ದನ್ನ ನಾನಿವತ್ತು ನಿಮ್ಗೆ ಹೇಳ್ಬೇಕಾಗುತ್ತೆ. ನ್ಯಾಯಾಧೀಶರಿಗೆ, ಹೈಕೋರ್ಟ್ ನ್ಯಾಯಾಧೀಶರಾಗ್ಲಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ್ಲಿ, ನೀವು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂವಿಧಾನದ ಪೀಠದ ಮೇಲೆ ಕೂತಿರೋರು. ನೀವು ಯಾವುದೇ ಒಂದು ಸಂಘ ಪರ್ಮಿಷನ್ ಹಾಕಿದ್ರೆ ನಿಮ್ದು ರಿಜಿಸ್ಟ್ರೇಷನ್ ಆಗಿದ್ಯಾ, ನಿಮ್ದು ಸಂಘ ಸಂಸ್ಥೆ ಆಕ್ಟ್ ಅಡಿಯಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳಬೇಕೆ ಹೊರತು ನೀವು ಏಕಾಏಕಿ ನೀವು ಪರ್ಮಿಷನ್ ಕೊಟ್ರಿ ಅಂದ್ರೆ ಈ ದೇಶದ ಸಂವಿಧಾನದ ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ನೀವು ಅನ್ಲಾಯಕ ಆಗ್ತೀರಿ. ನೀವು ನ್ಯಾಯಾಧೀಶರು, ನೀವು ಯಾವ ಸಂಘ ರಿಜಿಸ್ಟರ್ ಆಗಿದೆ, ಯಾವ ಸಂಘ ಕಾನೂನು ಅಡಿಯಲ್ಲಿದೆ ಅದನ್ನ ನೋಡಿ ನೀವು ಆದೇಶ ಮಾಡ್ಬೇಕು. ನೀವೇನಾದ್ರೂ ನಾಳೆ ಆದೇಶ ಕೊಟ್ರಿ, ನೀವು ಈ ಸಂವಿಧಾನ, ಬಾಬಾ ಸಾಹೇಬ್ರ ಸಂವಿಧಾನ, ಈ ದೇಶದ ಸಂವಿಧಾನ 140 ಕೋಟಿ ಜನರಿಗೆ ಮಾಡಿದಂತ ದ್ರೋಹ. ನೀವು ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಬೆಂಕಿ ಹಚ್ಚತಕ್ಕಂತ ಕೆಲಸ ಸ್ಟಾರ್ಟ್ ಆಗಿದೆ. ನಿಮ್ಮ ದೊಣ್ಣೆಗಳಿಂದ ರಕ್ಷಣೆ ಆಗೋದಾಗಿದ್ರೆ ಸೈನಿಕರು ಹಾಕ್ಬೇಕಾಗಿತ್ತು, BSF ಹಾಕ್ಬೇಕಾಗಿತ್ತು, ಆರ್ಮಿ ಹಾಕ್ಬೇಕಾಗಿತ್ತು. ಕರ್ನಾಟಕದಲ್ಲಿ ಎಷ್ಟು ರೇಪ್ ಆಗಿಲ್ಲ, ಆ ರೇಪ್ ಬಗ್ಗೆ ನೀವು ಒಬ್ಬರಾರು ಧ್ವನಿ ಎತ್ತಿದ್ದೀರಾ? ನೀವ್ ಯಾವ ದೇಶಭಕ್ತರು, ಯಾವ ದೇಶ ಪ್ರೇಮಿಗಳು? ಮಕ್ಕಳ ಕೈಯಲ್ಲಿ ಬೆನ್ನು ಕೊಡ್ರೆ ಆದ್ರೆ ನೀವು ದೊಣ್ಣೆ ಕೊಡ್ತಾ ಇದ್ದೀರಲ್ಲ, ನಿಮ್ ಸಂಸ್ಕೃತಿ ಯಾವುದು? ಇದು ವಿಶ್ವಕ್ಕೆ ಗುರುವಾಗುತ್ತಾ? ಇದು ನಿಮ್ಗೆ ಓಟಿನ ಕೊಟ್ಟವ್ರು ಯಾರು? ನಿಮ್ಗೆ ನೋಟು ಸೀಟ್ ಕೊಟ್ಟವ್ರು ಯಾರು? ನಿಮ್ಗೆ DP ZP ಕೊಟ್ಟವ್ರು ಯಾರು? ನಿಮ್ ಪ್ರಧಾನಿ ಮಾಡಿದವ್ರು ಯಾರು? ನಿಮ್ಗೆ ರಾಷ್ಟ್ರಪತಿ ಮಾಡಿದವ್ರು ಯಾರು? ಅಂಬೇಡ್ಕರ್ ಸಂವಿಧಾನದ ಭಿಕ್ಷೆಯಲ್ಲಿ ಬದುಕ್ತಾ ಇದ್ದೀರಿ ನೀವೆಲ್ಲ. ನಮ್ಗೆ ಬುದ್ಧನೂ ಗೊತ್ತು, ಯುದ್ಧನೂ ಗೊತ್ತು. ಮೊದ್ಲೇ ತಲವಾರು ಹಿಡಿದಿರ್ತಕ್ಕಂಥ ಜನ ನಾವು.
ನಿಮ್ಮ ದೊಣ್ಣೆಗಳಿಗೆ ಯಾವತ್ತೂ ಎದುರೋದಿಲ್ಲ. ನಿಮ್ಮ ದೊಣ್ಣೆಯಿಂದ ಏನು ಮಾಡಕ್ ಆಗೋದಿಲ್ಲ. ಅಂತಿಮ ಕನ್ಕ್ಲೂಷನ್ ಇಷ್ಟೇ, ಯಾರು ನಮ್ಮ ನಿಲುವಿಗೆ ಬದ್ಧವಾಗಿರ್ತಾರೋ ಅವರು ಸಂವಿಧಾನದ ಪರವಾಗಿದ್ದಾರೆ, ನಮ್ಮ ನಿಲುವಿಗೆ ವಿರುದ್ಧವಾಗಿರೋರು ಸರ್ಕಾರದ ಗುಲಾಮರಾಗಿದ್ದಾರೆ, ಪಕ್ಷದ ಗುಲಾಮರಾಗಿದ್ದಾರೆ ಅಂತ ಜ್ಞಾನಪ್ರಕಾಶ ಸ್ವಾಮೀಜಿಗಳ ಕನ್ಕ್ಲೂಷನ್ ಇದು. ಇದೇ ಕನ್ಕ್ಲೂಷನ್ನನ್ನು ಹೈಕೋರ್ಟಿನ ನ್ಯಾಯಮೂರ್ತಿಗಳಿಗೂ ಅಪ್ಲೈ ಮಾಡೋದಕ್ಕೆ ಹೊರಟರು ಸ್ವಾಮೀಜಿಗಳು. ಅಂದರೆ ಈಗ ಮದ್ರಾಸ್ನಲ್ಲೂ ಆಗಿತ್ತಪ್ಪ, ಚೆನ್ನೈನಲ್ಲಿ RSSನವರು ಪಥಸಂಚಲನ ಮಾಡಬೇಕು ಅಂದರು. ಚೆನ್ನೈ ಅಥವಾ ತಮಿಳ್ನಾಡಿನ ಯಾವುದೋ ಒಂದು ಊರಿನಲ್ಲಿ ಆಗಿತ್ತಿದು. RSSನವರು ಪಥಸಂಚಲನ ಮಾಡಬೇಕು ಅಂದರು. ಅಲ್ಲಿ ಮುನ್ಸಿಪಾಲ್ಟಿಯವರು ಕೊಡಲಿಲ್ಲ ಪರ್ಮಿಷನ್ನು. ಅವರು ಹೈಕೋರ್ಟಿಗೆ ಬಂದರು. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಾದವು. ಯಾಕೆ ಕೊಡೋದಿಲ್ಲ ಅನ್ನುವುದಕ್ಕೆ ವಾದ ಮಂಡನೆಯನ್ನು ಸರ್ಕಾರ ಮಾಡ್ತು. ಏನು, ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗಬಹುದು, ಇತ್ಯಾದಿ ಇತ್ಯಾದಿ. ಹೈಕೋರ್ಟ್ ಏನು ಹೇಳಿತು, ಪಥಸಂಚಲನ ಮಾಡುವಂಥದ್ದು ಹಕ್ಕು ಅವ್ರದ್ದು. ಸೆಕ್ಯೂರಿಟಿ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ, ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತು ಮದ್ರಾಸ್ ಹೈಕೋರ್ಟು. ಅಂದರೆ ಅವರು RSS ಗುಲಾಮರು, BJP ಗುಲಾಮರು ಅಂತನ ಮದ್ರಾಸ್ ಹೈಕೋರ್ಟಿನ ನ್ಯಾಯಮೂರ್ತಿಗಳು. ನೋಂದಣಿ ಆಗದ ಸಂಘಕ್ಕೆ ಪರ್ಮಿಷನ್ ಕೊಟ್ಟರೆ ಆಯ್ತಪ್ಪ, ಒಂದು ಕಾನೂನಾರು ಮಾಡಿಬಿಡಿ ಹೋಗಲಿ. ನೋಂದಣಿ ಕಡ್ಡಾಯ, ನೋಂದಣಿ ಕಡ್ಡಾಯ ಕಾನೂನು. ಆವಾಗ ಗ್ರೌಂಡ್ನಲ್ಲಿ ಆಟ ಆಡೋ ಕ್ರಿಕೆಟ್ ಟೀಮ್ಗಳು ನೋಂದಣಿ ಮಾಡ್ಕೋತವೆ, ಕಬಡ್ಡಿ ಟೀಮ್ಗಳು ನೋಂದಣಿ ಮಾಡ್ಕೋತವೆ, ರಿಜಿಸ್ಟರ್ಡ್ ಮಾತ್ರ ಆ್ಯಕ್ಟಿವಿಟೀಸ್ ಮಾಡಬೇಕು. ಆವಾಗ ಯಾವುದಾದ್ರು ಗ್ರೌಂಡಲ್ಲಿ ಕಬಡ್ಡಿ ಆಡ್ತಾನೋ ಖೋ ಖೋ ಆಡ್ತಾ ಇರೋ ಮಕ್ಕಳನ್ನ ಹೋಗಿ ಕೇಳಬಹುದು, ಎಲ್ಲಪ್ಪ ನಿಮ್ಮ ಸಂಘ ರಿಜಿಸ್ಟರ್ ಆಗಿದೆಯಾ ಅಂತ ಕೇಳಬಹುದು. ಅದನ್ನಾದರೂ ಮಾಡಬೇಕು. ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಆರ್ಮಿ ಹಾಕಬೇಕು ಅಂದರೆ ಹೆಂಗೆ ಹೇಳೋದು? ಮತ್ತು ಭೀಮ್ ಆರ್ಮಿ ಹಾಕಬೇಕು. ಆರ್ಮಿನೇ ಇದೆಯಲ್ಲ ದೇಶಕ್ಕೆ, ಭೀಮ್ ಆರ್ಮಿ ಹಾಕಬೇಕು ಅಂದರೆ ಧ್ಯೇಯ ಉದ್ದೇಶಗಳನ್ನು ಇಟ್ಕೊಂಡು ಸಂಘಟನೆಗಳು ನಡೀತಾ ಇರ್ತವೆ. ಮುಖ್ಯವಾಗಿ ದಲಿತ ಪರ ಸ್ವಾಮೀಜಿ ಅಂತ ಅನ್ಕೊಂಡ್ರೆ RSS ಹೆಂಗೆ ದಲಿತ ವಿರೋಧಿ ಅನ್ನೋದ್ರ ಬಗ್ಗೆ ಮಾತಾಡಿದರೆ ಅದೊಂದು ಹೆಲ್ದಿ ಡಿಬೇಟ್ ಆಗಿರೋದು. ಭಾರತ ಸಂವಾದಗಳ ನಾಡು ಅಂತ ಹೇಳ್ತೀವಿ ನಾವು. ನೋಡ್ರಿ, RSS ಸಂವಿಧಾನ ವಿರೋಧಿ, RSS ನಾಯಕರುಗಳ ಹೇಳಿಕೆಗಳು ಹಿಂಗಿದ್ದಾವೆ, ಅವ್ರು ಮಾಡಿರೋ ಕೆಲಸಗಳು ಹಿಂಗಿದ್ದಾವೆ, ಇದು ಅಂಬೇಡ್ಕರ್ ಸಂವಿಧಾನವನ್ನು ಅಪಮಾನಿಸುವಂಥದ್ದು ಅಂತ ಹೇಳಿದ್ರೆ ಒಂದು ಚರ್ಚೆ ಆಗುತ್ತೆ ಸಮಾಜದಲ್ಲಿ. RSS ದಲಿತ ವಿರೋಧಿ, RSS ಮೀಸಲಾತಿ ವಿರೋಧಿ, ಅವ್ರು ಹಿಂಗೆ ಮಾತಾಡಿದ್ದಾರೆ ಹೇಳಿದ್ರೆ ಅದಕ್ಕೊಂದು ಸಂವಾದ ಆಗತ್ತೆ. ಅದು ಬಿಟ್ಟು ನೀವು ಅವಕಾಶನೇ ಕೊಡಬಾರ್ದು, ಕೊಟ್ಟರೆ ನೀವು ಪಕ್ಷದ ಗುಲಾಮರಿದ್ದಂತೆ ಅಂತ ನ್ಯಾಯಾಧೀಶರಿಗೆ, ನ್ಯಾಯಾಲಯಗಳಿಗೆ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಎಲ್ಲಿಗೋಗಿ ನಿಲ್ಲಬೇಕು ಈ ಚರ್ಚೆ? ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರು ಹೇಳಿದ್ರು, ಏನು, ಗಣೇಶನ ಹಬ್ಬದಲ್ಲಿ ಮಸೀದಿಗಳ ಮುಂದೆ ಕುಡಿದು ಡ್ಯಾನ್ಸ್ ಮಾಡೋದೇ ಕೆಲಸ ಇವ್ರದ್ದು ಅಂತ. RSS ಇದ್ಲಿದ್ದಂಗೆ ಅಶೋಕ್ ಕಣ್ಣಿಗೆ ವಜ್ರದಂಗೆ ಕಾಣುತ್ತೆ. ಅಶೋಕ್ ಅವ್ರ ಬಗ್ಗೆ ಮಾತಾಡಿದ, ಅಶೋಕ್ ಕಣ್ಣಿಗೆ ವಜ್ರದಂಗೆ ಕಾಣಿಸುತ್ತೆ. ಬೇಕಾದರೆ ದೊಣ್ಣೆ ಹಿಡ್ಕೊಂಡು ಇವರು BK ಹರಿಪ್ರಸಾದ್ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ತುಂಬ ಚರ್ಚೆ ಆಗ್ತಾ ಇದೆ. ದೊಣ್ಣೆ ಹಿಡಿಯೋದು ದನ ಕಾಯೋರು ಅಂತ. ಕೆಲವರು ಅಂದರು ಮಹಾತ್ಮ ಗಾಂಧಿ ದೊಣ್ಣೆ ಹಿಡ್ಕೊಂಡು ಓಡಾಡ್ತಿದ್ರಪ್ಪ, ಅವ್ರು ದನ ಕಾಯ್ದಿದ್ದು ನಾವು ಯಾವತ್ತೂ ನೋಡಿಲ್ಲ ಅಂದರು. ಇನ್ನು ಕೆಲವರು ಹೌದ್ರಿ, ಕೃಷ್ಣನೇ ದನ ಕಾಯ್ದಿದ್ದ, ಅದರಲ್ಲಿ ಏನು ತಪ್ಪಿದೆ, ನಮ್ಮನ್ನು ದನ ಕಾಯೋರು ಅಂದ್ರೆ ನಮಗೇನು ಅಪಮಾನ ಮಾಡ್ದಂಗಲ್ಲ ಅಂತ. RSS ಯಾವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ? ಎಣ್ಣೆ ಹಾಕಿ DJ ಹಾಕ್ಕೊಂಡು ಮಸೀದಿ ಚರ್ಚ್ ಎದುರು ಡಾನ್ಸ್ ಮಾಡ್ತಾರೆ. ಇದು ಯಾವ ಸಾಂಸ್ಕೃತಿಕ ಚಟುವಟಿಕೆ ಅಂತ. ಅದಕ್ಕೆ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ, ಮಸೀದಿ ಮುಂದೆ ಡಾನ್ಸ್ ಮಾಡಬಾರ್ದು ಅಂತ ಏನಾದ್ರು ಕಾನೂನು ಇದೆಯಾ ಈ ದೇಶದಲ್ಲಿ? ಕೇಳಿಸ್ಕೊಳ್ಳಿ. ಅದು ಇಜ್ಲು ಕೂಡ ಅಲ್ಲ, ಅವ್ರಿಗೆ ಇಜ್ಲು ವಜ್ರ ಥರ ಕಾಣುತ್ತೆ. RSS ಅವ್ರದ್ದು ಹಣೆ ಬರನೇ ಹಂಗಲ್ಲ. ಇವರು ರಸ್ತೆನಲ್ಲಿ ನೀವು ಅದೇನು ಪಥಸಂಚಲನ ಮಾಡ್ಬೋದು, ಎಲ್ಲಂದರೆ ಅಲ್ಲಿ ಪ್ಯಾಂಟು ಚಡ್ಡಿ ಹಾಕ್ಕೊಂಡು ಓಡಾಡ್ಬೋದು, ದೊಣ್ಣೆ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ತೀರಾ ನೀವು? ಅದು ಮಾರಕ ಅಸ್ತ್ರ ದೊಣ್ಣೆ. ಅದು ದನಗಳನ್ನ ಎಮ್ಮೆಗಳನ್ನ ಓಡ್ಸೋಕ್ಕಿರೋದು, ಮನುಷ್ಯರಿಗಲ್ಲ. ಇಲ್ಲ, ಇವ್ರನ್ನೆಲ್ಲ ಅಲ್ಲಿ ಹಾಕಿ ದನ ಕಾಯಕ್ಕೆ, ಎಮ್ಮೆ ಕಾಯಕ್ಕೆ. ದೇಶಭಕ್ತರಿಗೆ ಆತ್ಮವಿಶ್ವಾಸವನ್ನ ಮೂಡಿಸೋದಕ್ಕೆ ಲಾಠಿ ಅದು ನಿಷೇಧಿತ ಅಸ್ತ್ರ ಅಲ್ಲ. ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಮೂಡಿಸೋದಕ್ಕೆ ದೇಶಭಕ್ತರಿಗೆ. ಯಾತಕ್ಕ ಕಾನ್ಫಿಡೆನ್ಸ್ ಅಂದ್ರೆ ದೇಶದ್ರೋಹಿಗಳ ವಿರುದ್ಧ
ಸಂಘರ್ಷ ಮಾಡೋದಕ್ಕೆ, ದೇಶ ಪ್ರೇಮಿಗಳ ವಿರುದ್ಧ ಸಂಘರ್ಷಕ್ಕಲ್ಲ. ಅವರಿಗೊಂದು ಆತ್ಮವಿಶ್ವಾಸ ಇರಬೇಕು. ಆ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕೋಸ್ಕರ ಲಾಠಿ. ಇದ್ಯಾವುದು ನಿಷೇಧಿತ ಅಲ್ಲ. ಇನ್ನೊಂದು, ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ರೆ ದನ ಕಾಯೋದು ಕೆಟ್ಟ ಕೆಲಸ ಅಲ್ಲ. ನಮ್ಮ ದೇಶದಲ್ಲಿ ಭಗವಾನ್ ಶ್ರೀಕೃಷ್ಣನೇ ದನ ಕಾಯ್ದಿದ್ದಾರೆ. ದನ ಕಾಯೋದು ಕೆಟ್ಟ ಕೆಲಸವಾ? ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ DJ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು, ಚರ್ಚ್ ಮುಂದೆ ಡ್ಯಾನ್ಸ್ ಆಡು ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ದೇಶಭಕ್ತಿ ಅಂದ್ರೆ ಏನು? ಈ ಕಾಲಘಟ್ಟದಲ್ಲಿ ದೇಶಭಕ್ತಿ ಅಂದ್ರೆ ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ, ಯಾರು ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸ್ತಾರೆ, ಯಾರು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸ್ತಾರೆ, ಅವರು ದೇಶಭಕ್ತರು ಅಂತ ಆಗುತ್ತೆ. ಭಾರತದ ಪ್ರತಿಯೊಂದು ರೋಡು, ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಇಂಚು ಜಮೀನಿನ ಮೇಲೂ ಕೂಡ ಭಾರತದಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ, ಅದರಲ್ಲೂ ಹಿಂದೂ ಸಮುದಾಯದವರಿಗೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ. ದೀಪಾವಳಿ ಪ್ರೊಸೆಷನ್ನು ಅಥವಾ ಗಣಪತಿ ಪ್ರೊಸೆಷನ್ನು ಮಸೀದಿ ಇರುವಂಥ ರಸ್ತೆಯಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ಯಾವ ಕಾನೂನಿದೆ? ಯಾಕೆ ಹೋಗಬಾರ್ದು? ಆ ಜಾಗ ಏನು ಭಾರತಕ್ಕೆ ಸೇರಿರೋದಲ್ವಾ? ಆ ಜಾಗ ಏನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.